ಹಾಯ್, ನನ್ನ ಹೆಸರು ಅಭಿ. ನನಗೆ ನನ್ನ ಫ್ರೆಂಡ್ಸ್ಗೆ ಇರೋ ಒಂದೇ ಒಂದು ಡಿಫ್ರೆನ್ಸ್ ಅಂದರೆ ನಿಯತ್ತು. ಯಾಕೆ ಅಂತೀರಾ? ನೀವೇ ನೋಡಿ. ಎಸ್ ಸರ್, ಎಸ್ ಸರ್, ಇಟ್ಸ್ ಗೆಟಿಂಗ್ ರೆಡಿ ಸರ್. ಯಾ ಸರ್. ಹಾಯ್ ಅಭಿ, ನಾನು ಕೊಟ್ಟಿದ್ದ ಪ್ರಾಡಕ್ಟ್ನ ರೆಡಿ ಮಾಡ್ದಾ? ಇಲ್ಲ ಸರ್, ಅದರಲ್ಲಿ ಶುಗರ್ ಕಂಟೆಂಟ್ ತುಂಬ ಇದೆ. ಅದನ್ನು ಪ್ರಮೋಟ್ ಮಾಡಿದ್ರೆ ಜನರಿಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಸರ್. ಓ, ಹಲೋ ಮಿಸ್ಟರ್ ಅಭಿ, ಅದನ್ನು ಗೌರ್ಮೆಂಟ್ ಅಪ್ರೂವಲ್ ಮಾಡಿಲ್ಲ ಅಂದರೆ ನಿಮ್ಮ ಪ್ರಾಬ್ಲಮ್ ಏನ್ರಿ? ಸರ್, ಅದು ಚಿಕ್ಕ ಮಕ್ಕಳಿಗೆ ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತೆ ಸರ್. ತುಂಬ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬಗ್ಗೆ ನೀವ್ಯಾಕ್ರಿ ತಲೆ ಕೆಡ್ಸ್ಕೊತೀರಾ? ನಿಮ್ಮ ಕೆಲಸ ಮಾಡಿ. ಅದು ಪ್ರಾಬ್ಲಮ್ ಆಗುತ್ತೋ ಇಲ್ವೋ ನಾನು ನೋಡ್ಕೋತೀನಿ. ಸರ್, ಈ ಕೆಲಸ ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ ಸರ್. ಹಾಗಾದರೆ ನಿಮ್ಮನ್ನ ಕೆಲ್ಸಕ್ಕೆ ಇಟ್ಕೊಳೋದಕ್ಕೆ ನಮ್ಮ ಮನಸ್ಸು ಒಪ್ತಾ ಇಲ್ಲ. ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಆಫೀಸ್. ಬಟ್ ಸರ್, ಅದು ನೋ ಮೋರ್ ಎಕ್ಸ್ಕ್ಯೂಸಸ್. ಸರ್ ನಮಸ್ಕಾರ ಅಣ್ಣ. ಏನೋ ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ, ಮನೆ ಹತ್ರ ಬಂದರೆ ಸರಿ ಇಲ್ಲ ಅಂದ್ಕೊಂಡ್ರೆ ನೀ ಮಾಡಿದ್ದೆ ಆಟ ಆಗಿದೆಯಾ ಮಗನೇ? ಅಣ್ಣ, ನಿಮಗೆ ಗೊತ್ತಲ್ಲ ಅಣ್ಣ, ಕೆಲ್ಸಕ್ಕೆ ತುಂಬ ಕಡೆ ನೋಡ್ತಾ ಇದ್ದೀನಿ, ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಅಣ್ಣ. ಸಿಕ್ಕಿದ ತಕ್ಷಣ ಕೊಡ್ತೀನಿ ಅಣ್ಣ. ನೋಡು, ಆದಷ್ಟು ಬೇಗ ಕೊಡಲಿಲ್ಲ ಅಂದರೆ ಮನೆ ಹತ್ರ ಬಂದು ಜಗಳ ಮಾಡ್ತೀನಿ. ಸರಿ ಅಣ್ಣ, ಆಯಿತು, ಕೊಡ್ತೀನಿ. ಹಲೋ ಸರ್, ನೀವು ಅಭಿ ಅವರಾ? ಹಾಂ ಮೇಡಮ್, ಹೇಳಿ. ಸರ್, ನಿಮ್ಮ ಬೈಕ್ದು 2 months ಡ್ಯೂ ಇದೆಯಲ್ಲ? ಮೇಡಮ್, ಇನ್ನೊಂದು ವಾರದಲ್ಲಿ ಎಲ್ಲ ತೀರಿಸ್ಕೊಡ್ತೀನಿ ಮೇಡಮ್. ಸರ್, ಅಷ್ಟೆಲ್ಲ ಟೈಮ್ ಇಲ್ಲ, ಇವತ್ತೇ ಕಟ್ಟಬೇಕು. ಓಕೆ ಮೇಡಮ್, ಆದಷ್ಟು ಇವತ್ತೇ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಗಾಡಿ ಸೀಸ್ ಮಾಡ್ತೀವಿ. ಹಾಯ್ ಮಗ. ಏನು ಮಗ, ಫೋನ್ ನೋಡ್ತಾ ಕೂತ್ಬಿಟ್ಟಿದ್ಯಾ? ಏನಿಲ್ಲ ಮಗ, ಸುಮ್ಮನೆ. ಏನು ಮಗ, ಸಿಗದೆ ಅಪರೂಪ ಆಗ್ಬಿಟ್ಟಿದ್ಯಾ? ಲೋ ಮಗ, ನಿಂಗೆ ಗೊತ್ತು ತಾನೆ, ನಮ್ಮ IT ಕಂಪ್ನೀಲಿ ನನ್ನ ಡೌಕ್ಕಿಂತ ಮ್ಯಾನೇಜರ್ ಜೊತೆನೇ ಕನೆಕ್ಷನ್ ಜಾಸ್ತಿ. ನನ್ನ ಮಗ ಕೊಡೋ ಸಂಬಳಕ್ಕೂ ಮಾಡ್ಸೋ ಕೆಲಸಕ್ಕೂ ಸಂಬಂಧನೇ ಇಲ್ಲ. ನೀನೇನ ಮಗ, ಕೆಲಸ ಬಿಟ್ಟಿದೆಯಂತೆ? ಹ್ಞೂ ಮಗ, ಮ್ಯಾನೇಜರ್ಗೂ ನನಗೂ ಒಂದು ಸ್ವಲ್ಪ ಕಿರಿಕು. ಬಿಟ್ಟಾಕೋ, ಮ್ಯಾನೇಜರ್ ಅಂತಾರ ಎರಡನೇ ವೈಫ್ ಇದ್ದಂಗೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಮಗ. ಲೋ ಮಗ, ಹೆಂಗೋ ಸಂಬಳ ಆಗಿದೆ ಅಲ್ವಾ, ಕೆಲಸ ಯಾವಾಗಲೂ ಇದ್ದಿದ್ದೇನೆ. 3 ದಿವಸ ಗೋವಾಗೆ ಹೋಗಿ ಬರೋಣ, ಆರಾಮಾಗಿ ಹೋಗಿ ಬರೋಣ. ಏನಂತೀಯ? ಹ್ಞೂ, ಆಗ್ಲಿ. ಏನಂತೀಯ ಮಚ್ಚ? ಇಲ್ಲ ಮಗ, ನಿಂಗೆ ಗೊತ್ತು ತಾನೆ ನನ್ನ ಪರಿಸ್ಥಿತಿ. ಇವಾಗಂತೂ ನನ್ನ ಹತ್ರ ದುಡ್ಡಿಲ್ಲ. ಬಿಡು, ಇನ್ನೊಂದ್ಸರಿ ಯಾವಾಗಾದ್ರೂ ಹೋಗೋಣ. ಹ್ಞೂ ಸರಿ ಬಿಡು ಮಗ, ನಮ್ಮ ಫ್ರೆಂಡ್ ಒಬ್ಬ ಕಾರ್ ತಗೋಬರ್ತಾನೆ, ಅವನ ಜೊತೆಲೇ ಹೋಗ್ಬಿಟ್ಟು ಬರ್ತೀವಿ. ಸರಿ, ನಾನು ಬರ್ತೀನಿ. ಏನಾದ್ರು ಇದ್ರೆ ಸಂಜೆ ಕಾಲ್ ಮಾಡು. ಲೋ ಮಗ, ಬೇಜಾರಾಗಬೇಡ, ನೀನು ಕೆಲ್ಸಕ್ಕೆ ಸೇರ್ಕೊಂಡಾಗ ಹೋಗೋಣ ಬಿಡು. ಸರಿ ಮಗ, ಆಯಿತು. ಬಾ. ಏನಾಯ್ತು ನಿನಗೆ? ಏನು ನಿನ್ನ ಪ್ರಾಬ್ಲಮ್ಮು? ಗಾಡಿ EMI ಕಟ್ಟಿಲ್ಲ, ಜೊತೆಗೆ ಆ ಬಡ್ಡಿ ಕೊಟ್ಟಿರೋದು ಒಂದೇ ಕಾಟ. ನೋಡು, ಸಮಾಜ ಸೇವೆ ಮಾಡೋಕ್ಕೋಗಿ ಇವಾಗ ನೀನೇ ರೋಡಿಗೆ ಬಂದಿದ್ಯಾ. ಇದೆಲ್ಲ ನಿನಗೆ ಬೇಕಿತ್ತಾ? ನಿನಗೆ ಗೊತ್ತಲ್ವೇನೆ ಆ ಪ್ರಾಡಕ್ಟಲ್ಲಿ ಎಷ್ಟು ಶುಗರ್ ಇತ್ತು ಅಂತ. ಗೌರ್ಮೆಂಟ್ಗೆ ಇಲ್ಲದೆ ಇರೋ ಚಿಂತೆ ನಿನಗೆ ಯಾಕೋ ಬೇಕು? ಹಾಂ, ಸರಿ ಬಾ ಹೋಗೋಣ. ಹೇ ಬಾರೋ, ಬಾ. ನನ್ನ ಸೇವಿಂಗ್ಸ್ ಮಾಡಿರೋದು 30,000 ಇದೆ. ನಾನು ಅದನ್ನು ಕೊಡ್ತೀನಿ, ನಿನ್ನ ತಲೆ ಕೆಡಿಸ್ಕೋಬೇಡ, ಓಕೆನಾ? ನೀನು ಅಷ್ಟೆಲ್ಲ ಕಷ್ಟ ಬೀಳಕ್ಕೆ ಹೋಗ್ಬೇಡಮ್ಮ, ನಾವು ಹೆಂಗೋ ಮ್ಯಾನೇಜ್ ಮಾಡ್ಕೋತೀವಿ. ಅಬ್ಬಬ್ಬಾ, ನೀನು ಮ್ಯಾನೇಜ್ ಮಾಡೋದು ನಾನು ನೋಡಿದ್ದೀನಿ. ಮುಚ್ಕೊಂಡು ತಗೊಳ್ಳೋ. ಅರೆ, ಇದೇನಿದು? ಯಾರ್ದೋ ಪರ್ಸಿದೆ. ತೆಗೆದು ನೋಡೋಣ ಒಳಗಡೆ ಏನಿದೆ ಅಂತ. ಯಾವುದೋ ID ಕಾರ್ಡ್ ಬೇರೆ ಇದೆ ಇಲ್ಲಿ. ಏನಪ್ಪ ಇಷ್ಟೊಂದು ದುಡ್ಡಿದೆ, ಎತ್ಕೊಳ್ಳ ಬೇಡವಾ? ಎತ್ಕೊಂಡ್ಬಿಡೋಣ.
ಹಲೋ ಹಲೋ ಮೇಡಮ್, ಇಲ್ಲೊಂದು ಪರ್ಸ್ ಸಿಕ್ತು ಪಾರ್ಕಲ್ಲಿ. ಅದರಲ್ಲಿ ID ಕಾರ್ಡ್ ಇತ್ತು, ಅದಕ್ಕೋಸ್ಕರ ಫೋನ್ ಮಾಡಿದೆ. ಓ, ಆ ಪರ್ಸ್ ಎಲ್ಲಿ ಬಿಟ್ಟಿದ್ದೀನಂತ ಮರ್ತೋಗಿದ್ದೆ. ಓಕೆ, ನೀವು ಎಲ್ಲಿದ್ದೀರಾ ಈಗ? ಮೇಡಮ್, ಇಲ್ಲೇ ಪಾರ್ಕಲ್ಲೇ ಕುಂತಿದ್ದೀನಿ. ಹಾಂ ಸರಿ, 5 ಮಿನಿಟ್ಸ್ ನಾ ಅಲ್ಲೇ ಬರ್ತೀನಿ, ನೀವು ಅಲ್ಲೇ ಇದ್ಬಿಡಿ. ಓಕೆ ಮೇಡಮ್. ಹಲೋ, ನಾನು ಪಾರ್ಕ್ ಹತ್ರ ಬಂದಿದ್ದೀನಿ. ಮೇಡಮ್, ನಾನು ಪಾರ್ಕಲ್ಲೇ ಇದ್ದೀನಿ. ಎಲ್ಲಿದ್ದೀರಾ ನೀವು? ಹಾಂ, ಇಲ್ಲೇ ನಾನೇ ಮೇಡಮ್. ಹಲೋ. ನನ್ನ ಪರ್ಸು? ಹಾಂ, ಇಲ್ಲೇ ಇದೆ, ತಗೊಳ್ಳಿ. ಥ್ಯಾಂಕ್ ಯು. ಇದರಲ್ಲಿ ಮನಿ ಇತ್ತು ಮತ್ತು ID ಕಾರ್ಡ್ ಇತ್ತು. ತುಂಬ ಇಂಪಾರ್ಟೆಂಟ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸರಿ ಮೇಡಮ್, ನಾನಿನ್ನು ಬರ್ತೀನಿ. ಥ್ಯಾಂಕ್ ಯು ಮೇಡಮ್, ನಾನಿನ್ನು ಬರ್ತೀನಿ. ಓಕೆ. ಆಯ್ ಸರ್. ಹಾಂ, ಹೇಳಿ ಸರ್. ಆ್ಯಕ್ಚುಲಿ ಆ ಪರ್ಸ್ ಇಟ್ಟಿದ್ದು ನಾವೇ. ನೀವಾ? ಏಕೆ? ಎಸ್, ಇವನು ನನ್ನ ಮಗ. ಇಷ್ಟು ದಿನ ಬಿಸ್ನೆಸ್ ನೋಡ್ಕೋತಾ ಇದ್ದ, ಇವಾಗ ಫಾರಿನ್ ಹೋಗ್ತಾ ಇದ್ದಾನೆ. ಸೊ ಇಲ್ಲಿರೋ ಬಿಸ್ನೆಸ್ ನೋಡ್ಕೊಳಕ್ಕಂತ ಒಂದು ಗುಡ್ ಪರ್ಸನ್ ಬೇಕಲ್ವಾ, ಅದಕ್ಕೋಸ್ಕರ ಈ ಥರ ಟೆಸ್ಟ್ ಮಾಡಿದ್ದು. ಏನು ಮೇಡಮ್ ನೀವು? ಹಲೋ ಸರ್, ಆ್ಯಕ್ಚುಲಿ ನಿಮ್ಮ ಕೆಲಸ ಕೊಡೋಕ್ಕೆ ನಂಗೆ ಇಷ್ಟ ಆಗಿದೆ. ನಿಮ್ಗೆ ಇಷ್ಟ ಆದರೆ ನಂಬರ್ ಫೋನ್ ಮಾಡಿ. ಥ್ಯಾಂಕ್ ಯು ಸರ್. ನನಗೂ ಕೆಲಸದ ಅವಶ್ಯಕತೆ ತುಂಬ ಇತ್ತು. ಖಂಡಿತವಾಗ್ಲೂ ಫೋನ್ ಮಾಡ್ತೀನಿ. ಸರಿ ಸರ್. ಓಕೆ. ಓಕೆ ಮೇಡಮ್. ಅಮ್ಮ, ಬಿಸ್ನೆಸ್ಗೆ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ. ಒಬ್ಬಳೇ ಇರ್ತೀಯಲ್ಲ, ಅದಕ್ಕೆ ಒಬ್ಬ ಮ್ಯಾನೇಜರ್ನ ಅರೇಂಜ್ ಮಾಡ್ತಾ ಇದ್ದೀನಿ. ಗೊತ್ತು, ನನಗೂ ಕಷ್ಟ ಆಗುತ್ತೆ. ಹಾಗಂತೇಳಿ ಯಾರ್ಯಾರನ್ನೋ ಅಪಾಯಿಂಟ್ ಮಾಡ್ಕೊಳಕ್ಕಾಗತ್ತಾ? ಆಯಿತು, ನೀನು ಹೇಳ್ತಿರೋದು ಸರಿನೇ. ನನ್ನ ಹತ್ರ ಒಂದು ಒಳ್ಳೆ ಪ್ಲ್ಯಾನ್ ಇದೆ. ಇದು ಒಳ್ಳೆ ಪ್ಲ್ಯಾನ್ ಕಣೋ. ಇವಾಗಿನ ಪ್ಲ್ಯಾನ್ ಅಂತೂ ತುಂಬ ವರ್ಕ್ ಆಗುತ್ತೆ. ಇದು ನಾಳೆನೇ ಮಾಡೋಣ.